ಯೋಗ ದಿನಾಚರಣೆ ಆಚರಣೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾಗನಗೌಡ ಪಾಟೀಲ್ ಅವರು ವಿದ್ಯಾರ್ಥಿನಿಯರಿಗೆ ವಿವಿಧ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಹಾಗೂ ಇತರ ಆರೋಗ್ಯವರ್ಧಕ ಆಸನಗಳ ಕುರಿತು ಮಾಹಿತಿ ನೀಡಿ ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿಸಿದರು. ಕಾರ್ಯಕ್ರಮಕ್ಕೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮುದಗಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳು ಪ್ರತಿದಿನ ದೈಹಿಕ ವ್ಯಾಯಾಮ ಮತ್ತು ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಸವರಾಜ್ ತೆಗ್ಗಳಿ ಅವರು, ದಿನನಿತ್ಯ ಯೋಗವನ್ನು ಅಳವಡಿಸಿಕೊಂಡರೆ ನೆನಪಿನ ಶಕ್ತಿ ವೃದ್ಧಿಯಾಗುವುದರ ಜೊತೆಗೆ ವಿದ್ಯಾರ್ಥಿಗಳು ಓದಿದ ವಿಷಯಗಳನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಶಾಲೆಯ ಪ್ರಧಾನ ಗುರುಗಳಾದ ವಿಠಲ್ ಬಿ ಚೌಹಾಣ್ ಅವರು ಜ್ಞಾನ ಯೋಗ, ಭಕ್ತಿ ಯೋಗ, ರಾಜಯೋಗ ಹಾಗೂ ಕರ್ಮಯೋಗಗಳ ಮಹತ್ವವನ್ನು ವಿವರಿಸಿದರು. ಯೋಗದಿಂದ ರೋಗ ಮುಕ್ತಿ ಸಾಧ್ಯವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿದಿನ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಬಳಿಕ ಶಾಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಹಾಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ರಮೇಶ್ ವಾಲಿ, ಗುಂಡು ಅಂಗಡಿ, ಸೋಮು ಹುಲ್ಕಲ್, ಶಿಕ್ಷಕರಾದ ವಿಜಯಲಕ್ಷ್ಮಿ ಕುಂಬಾರ್, ನಿವೃತ್ತಿ ಶಿಕ್ಷಕ ಗುರುರಾಜ್ ಜೋಶಿ, ಬಸವರಾಜ್ ಕೋಳ್ಕೂರ್, ಸೋಮನಗೌಡ ಬಳವಾಡ್, ಮಶಾಕ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಯೋಗ ದಿನಾಚರಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಸದೃಢವಾಗಿರ್ತೈತಿ. ಅದಕ್ಕೋಸ್ಕರ ನಾವು ಪ್ರತಿದಿನ ಒಂದು ಅರ್ಧ ಗಂಟೆ ಏನಾದ ಯೋಗಕ್ಕಿರೋದ ಮೀಸಲಿಟ್ಟು ಪ್ರತಿದಿನ ಯೋಗ ಮಾಡಿ, ಅದು ಅದ್ರಾಗ ನೀವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದ ಬಹಳ ಮುಖ್ಯವಾದ ಈ ಹಂತದಲ್ಲಿ ನೀವು ಯೋಗ ಮಾಡೋದ್ರಿಂದ ಏನಾದ ನಿಮ್ಮ ಎಲ್ಲ ರೀತಿಯ ವಿಚಾರಗಳು, ಎಲ್ಲ ಆರೋಗ್ಯದ ಆರೋಗ್ಯವನ್ನು ಸರಿಯಾದ ರೀತಿಯಿಂದ ಏನದ ನೀವು ಈಗಲಿಂದೇ ಇಟ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆರೋಗ್ಯ ಇದೇ ಥರ ಏನದ ಚೆನ್ನಾಗಿ ಇರ್ತದೆ ಒಳ್ಳೆ ರೀತಿಯಿಂದ. ಅದಕ್ಕೋಸ್ಕರ ಎಲ್ಲರೂ ಯೋಗವನ್ನು ಸರಿಯಾದ ರೀತಿಯಿಂದ ದಿನ ಒಂದು ಅರ್ಧ ತಾಸಿನ ಟೈಮ್ ತೆಗೆದುಕೊಂಡು ಅದಕ್ಕಿಷ್ಟೇನದ ಮೀಸಲಿಡ್ರಿ, ಸರಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಇವತ್ತು ಈ ವೇದಿಕೆಯಲ್ಲಿ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ಎಲ್ಲರಿಗೂ ನಾನು ಹೇಳ ಮಾತು. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ಮುದಗಲ್ ಸಾವ್ಕರ್ ಅವರೇ, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ವಾಲಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಶಾಲೆಯ ಎಸ್ಡಿಎಂಸಿ ಸದಸ್ಯರಾಗಿರ್ತಕ್ಕಂಥ ಗುಂಡು ಸರ್ ಅವರೇ, ಮತ್ತು ಉಳಿದ ಎಲ್ಲ ರಮೇಶ್ ವಾಲಿ ಸರ್ ಅವರೇ, ಉಳಿದ ಎಲ್ಲ ಸದಸ್ಯ ವೃಂದವೇ, ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗವೇ, ಗುರುಗಳೇ, ಗುರು ಮಾತೆಯರೇ, ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕೋಳ್ಕೂರ್ ಸರ್ ಅವರೇ, ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಮ್ಮ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಬಹಳ ಅರ್ಥಪೂರ್ಣವಾದ ಆಚರಣೆ. ಯೋಗ ನಮ್ಮ ಮಾನಸಿಕ ನೆಮ್ಮದಿಯನ್ನು ಸದೃಢವಾಗಿ ಇಡುತ್ತದೆ.
ನಮ್ಮ ಆರೋಗ್ಯದ ಎಲ್ಲ ಅಂಗಾಂಗಗಳು ಶುದ್ಧಿ ಆಗುತ್ತದೆ. ಅದಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಇದನ್ನು ಮಾಡಬೇಕು. ಪ್ರತಿದಿನ ಒಂದು 10ರಿಂದ 15 ನಿಮಿಷ ಕಳೆದರೆ ನೀವೇನಪ್ಪ ಅಂದ್ರೆ ಜೀವನದಲ್ಲಿ ಆರೋಗ್ಯವಾಗಿ ಇಡೀ ವಿಶ್ವವೇ ಯೋಗ ಅಂತಂದ್ರೆ ಏನು ಅಂತ ಕೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರುವಾಗ ಇಡೀ ಜಗತ್ತು ಇವತ್ತು ಯೋಗದ ಕಡೆ ವಾಲಿದೆ. ಇದರ ಒಂದು ಸಂಪೂರ್ಣ ಸಾರಾಂಶವನ್ನು ನಮ್ಮ ಶಾಲೆಯ ಬಸವರಾಜ್ ಸರ್ ಅವರು ಹೇಳಿದ್ದಾರೆ. ಅದಕ್ಕೆ ಈ ಯೋಗವನ್ನು ನಾವು ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದೇವೆ. ಜಗತ್ತಿನ ಹಲವಾರು ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬರೀ ಆಚರಣೆ ಮಾಡುವುದು ಸರಿಯಲ್ಲ. ಇದು ಬರೀ ಆಚರಣೆ ಮಾಡುವುದರಿಂದ ಆಗುವುದಿಲ್ಲ. ಯಾವುದೇ ಒಂದು ಗಿಡ ನೆಟ್ಟು ಅದಕ್ಕೆ ಏನಪ್ಪ ಅಂದ್ರೆ ನೀರು ಹಾಕಿದಿ ಒಂದು ದಿವಸ ಫೋಟೋ ತಗೊಂಡ್ರೆ ಅದು ವನ ಮಹೋತ್ಸವ ಹೋಗಿ ವನ ಮಹೋತ್ಸವ ಹೇಗಾಗ್ತದೋ ಹಾಗೆ ಆರೋಗ್ಯನೂ ಹಾಗೆ ಒಂದು ದಿವಸ ಇವತ್ತು ಮಾಡಿ ನಾಳೆ ಬಿಟ್ಬಿಡ್ತೀನಿ ಅಂತಂದರೆ ಅಲ್ಲ. ಇದಕ್ಕೆ ಸತತ ಪರಿಶ್ರಮ ಇರ್ತದೆ. ಈ ವರ್ಷದ ಒಂದು ಘೋಷವಾಕ್ಯ ಏನಪ್ಪ ಅಂದ್ರೆ ವೃದ್ಧಾಪ್ಯದಲ್ಲಿ ಶಾಂತಿಯ ಜೀವನ ನಡೆಸಬೇಕಾದ್ರೆ ಯೋಗ ಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಅಂತಂದ್ರೆ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಆ ರೀತಿ ನಮ್ಮ ಬದುಕು ಸುಂದರವಾಗಿರಬೇಕು, ದೀರ್ಘ ಜೀವಿತವಾಗಿರಬೇಕು ಅಂತಂದರೆ ನಾವೆಲ್ಲರೂ ಏನಪ್ಪ ಅಂದರೆ ಯೋಗಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ನಮ್ಮ ನಾಗನಗೌಡ ಸರ್ ಅವರು ಬಹಳಷ್ಟು ಈ ಕಾರ್ಯಕ್ರಮದ ಬಗ್ಗೆ ಏನೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದರೂ ಕೂಡ ಅದನ್ನೇನಪ್ಪ ಅಂದ್ರೆ ಬಹಳ ಅರ್ಥಪೂರ್ಣವಾಗಿ ಒಂದು 5 ನಿಮಿಷದಲ್ಲಿ ಮುಗಿಸ್ಬೇಕಾದ ಕಾರ್ಯಕ್ರಮವನ್ನು ಅರ್ಧ ತಾಸು 1 ಗಂಟೆ ಒಯ್ಯೋರು ಪ್ರತಿ ಶಾಲೆಯಲ್ಲಿ ಇಂಥ ಹವ್ಯಾಸಿ ವ್ಯಕ್ತಿಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖಸ್ತುತಿ ಮಾಡಂಗಿಲ್ಲ, ಎಲ್ಲರನ್ನ ಹಿಡಿದಿಟ್ಕೊಂಡಿರ್ತಾರೆ. ಎಲ್ಲ ರಂಗದಲ್ಲಿ ಇದು ನನ್ನ ಏರಿಯಾ, ನನ್ನ ಇದು ಅಂತ ಹೇಳ್ತಾರೆ. ನಮ್ಮದು ಯಾವುದು ಅನ್ನೋದು ಗೊತ್ತಾಗಿಲ್ಲ ಇಲ್ಲಿವರೆಗೆ. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈಗಾಗಲೇ ಸಮಯ ಬಹಳ ಆಗಿದೆ. ವಿದ್ಯಾರ್ಥಿನಿಯರು ಕೂಡ ತಾವು ಬಂದಿದ್ದೀರಿ. ನೀವು ಇದೇ ರೀತಿ ಯೋಗವನ್ನು ಕನಿಷ್ಠ ಒಂದು 15 ನಿಮಿಷ ಎಲ್ಲರೂ ಪಾಲಿಸಲಿಕ್ಕೆ ನೀವೇನು ಪರಿಶ್ರಮ ಪಡ್ರಿ. ಗೊತ್ತಾಗದೇ ಇರ್ತಕ್ಕಂಥ ಆಸನಗಳನ್ನು ಸರ್ ಅವರನ್ನು ನಾಗನಗೌಡ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಿಳಿದುಕೊಳ್ಳಿ. ಆರೋಗ್ಯವಂತರಾಗಿರಿ, ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಮಾತಾಡೋದು ಸುಮ್ಮನೆ